ನಮಸ್ಕಾರ. ಇವತ್ತು ನಾವು ದಕ್ಷಿಣ ಭಾರತದ ನಮ್ಮ ನೆನಪಿಂದ ಯಾವತ್ತೂ ಅಳಿಸಲಾಗದಂತಹ ಕೆಲವು ವೀರ ಮಹಿಳೆಯರ ಹೋರಾಟದ ಕಥೆಗಳನ್ನ ಕೇಳೋಣ. ನೋಡಿ, ಇವು ಬರೀ ಇತಿಹಾಸದ ಪಾಠಗಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಇವು ನಾಯಕತ್ವ ಅಂದ್ರೆ ಏನು, ಧೈರ್ಯ ಅಂದ್ರೆ ಏನು ಅಂತ ತೋರಿಸ್ಕೊಡುವ ಜೀವಂತ ಉದಾಹರಣೆಗಳು. ಹಾಗಿದ್ರೆ ಬನ್ನಿ ಈ ಅದ್ಭುತ ಪಯಣ ಶುರು ಮಾಡೋಣ. ನೋಡಿ, ಈ ಎಲ್ಲಾ ಕತೆಗಳನ್ನ ಒಂದೇ ಒಂದು ವಾಕ್ಯದಲ್ಲಿ ಹೇಳ್ಬೇಕು ಅಂದ್ರೆ ಅದು ಇದೆ: ಕಿರೀಟಕ್ಕಿಂತ ಧೈರ್ಯ ದೊಡ್ಡದು, ಅಲ್ವಾ? ನಿಜವಾದ ಶಕ್ತಿ ಅನ್ನೋದು ಅಧಿಕಾರದಿಂದ, ಪದವಿಯಿಂದ ಬರೋದಲ್ಲ, ಅದು ಎದೆಗಾರಿಕೆಯಿಂದ ಬರುತ್ತೆ. ಈ ವೀರ ಮಹಿಳೆಯರು ಅದಕ್ಕೆ ಸಾಕ್ಷಿಯಾಗಿ ನಿಲ್ತಾರೆ. ಇದೇ ಯೋಚನೆಯನ್ನು ಇಟ್ಕೊಂಡು ನಾವು ಮುಂದೆ ಹೋಗೋಣ. ಸರಿ, ನಮ್ಮ ಈ ಪಯಣವನ್ನ ನಾವು 16ನೇ ಶತಮಾನದಿಂದ ಶುರು ಮಾಡೋಣ. ಅಂದೇ ಭಾರತದ ಕರಾವಳಿ ತೀರದಲ್ಲಿ ಹೊರಗಿಂದ ಬಂದ ಒಂದು ದೊಡ್ಡ ಶಕ್ತಿಯನ್ನ ಮೊಟ್ಟಮೊದಲ ಬಾರಿಗೆ ಎದುರಿಸಿ ನಿಂತ ಒಬ್ಬ ಧೀರ ಮಹಿಳೆಯ ಕಥೆಯೊಂದಿಗೆ ನಮ್ಮ ಈ ಚರ್ಚೆ ಶುರುವಾಗತ್ತೆ. ನಾವು ಮಾತಾಡ್ತಿರೋದು ಬೇರೆ ಯಾರ ಬಗ್ಗೆನೂ ಅಲ್ಲ, ಉಳ್ಳಾಲದ ರಾಣಿ, ಅಪ್ರತಿಮ ಯೋಧೆ ಅಬ್ಬಕ್ಕದೇವಿ ಬಗ್ಗೆ. ಯೋಚನೆ ಮಾಡಿ, 16ನೇ ಶತಮಾನ, ಪೋರ್ಚುಗೀಸರು ಭಾರತದ ಕರಾವಳಿಯನ್ನೇ ನುಂಗಿ ಹಾಕೋಕೆ ಅಂತ ಬಂದಿದ್ದ ಕಾಲ ಅದು. ಅವರ ಆ ದುರಾಸೆಗೆ ಒಂದು ಬಂಡೆಯ ತರ ಅಡ್ಡ ನಿಂತವರು ರಾಣಿ ಅಬ್ಬಕ್ಕ. ಅಬ್ಬಕ್ಕ ದೇವಿಯ ಕಥೆ ಇದೆಯಲ್ಲ, ಅದು ನಿಜಕ್ಕೂ ರೋಮಾಂಚನಕಾರಿ. ಅವರು ಬರೀ ನೆಲದ ಮೇಲೆ ನಡೆದ ಯುದ್ಧದಲ್ಲಿ ಮಾತ್ರ ಹೋರಾಡಿದ್ದಲ್ಲ, ಸಮುದ್ರದಲ್ಲೂ ಪೋರ್ಚುಗೀಸರನ್ನ ಉಳಿಸಿದ್ದಾರೆ. ಅಷ್ಟೇನಾ? ಇಲ್ಲ. ಒಮ್ಮೆ ಅವರು ಸೆರೆ ಸಿಕ್ಕಾಗ ಆ ಸೆರೆಮನೆಯಿಂದಲೇ ತಪ್ಪಿಸ್ಕೊಂಡು ಬಂದು ಮತ್ತೆ ರಣರಂಗದಲ್ಲಿ ನಿಂತರು ಅಂದ್ರೆ ಆ ಧೈರ್ಯ, ಆ ಸೋಲೊಪ್ಪದ ಮನಸ್ಸು, ಅದಕ್ಕೆ ಅಲ್ವಾ ಅವರನ್ನ ದಕ್ಷಿಣ ಭಾರತದ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ ಅಂತ ಕರೆಯೋದು. ಸರಿ, ಈಗ ಕರಾವಳಿಯಿಂದ ಸ್ವಲ್ಪ ನಾಡಿನ ಒಳಗೆ ಬರೋಣ. ಹಾಗೇನೆ ಸಮಯದಲ್ಲೂ ಸ್ವಲ್ಪ ಮುಂದೆ ಹೋಗೋಣ. ಇಲ್ಲಿ ತಮ್ಮ ರಾಜ್ಯದ ಮಾನ, ಮರ್ಯಾದೆ ಕಾಪಾಡೋಕೆ ತಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟ ಇನ್ನಿಬ್ರು ವೀರ ಮಹಿಳೆಯರ ಕಥೆಗಳನ್ನ ನೋಡೋಣ. ಇವರು ಕೆಳದಿಯ ರಾಣಿ ಚೆನ್ನಮ್ಮ. ಇವರ ಕಾಲದಲ್ಲಿ ಎದುರಾದ ಸವಾಲು ಸಾಮಾನ್ಯದ್ದಲ್ಲ. ಒಂದು ಕಡೆ ಬಲಿಷ್ಠ ಮುಘಲ್ ಚಕ್ರವರ್ತಿ ಔರಂಗಜೇಬ್ ಅಂತಹ ಪ್ರಬಲ ಶತ್ರುವನ್ನು ಎದುರಿಸಿ ತಮ್ಮ ರಾಜ್ಯವನ್ನ ಒಂದು ದೊಡ್ಡ ರಾಜಕೀಯ ಬಿಕ್ಕಟ್ಟಿನಿಂದ ಪಾರು ಮಾಡಿದ ಧೀರೆ ಇವರು. ಇಲ್ಲಿ ನಾವು ಗಮನಿಸಬೇಕಾದ ಒಂದು ಮುಖ್ಯವಾದ ವಿಷಯ ಇದೆ. ಚೆನ್ನಮ್ಮ ಸುಮ್ನೆ ಅರಮನೆಯಲ್ಲಿ ಕೂತು ಆದೇಶ ಕೊಡೋ ರಾಣಿಯಾಗಿರ್ಲಿಲ್ಲ. ಬದಲಿಗೆ ಯುದ್ಧ ಭೂಮಿಯಲ್ಲಿ ತನ್ನ ಸೈನಿಕರ ಜೊತೆ ನಿಂತು ಹೋರಾಡಿದ ಒಬ್ಬ ನಿಜವಾದ ಯೋಧೆ. ಆ ಕಾಲಘಟ್ಟದಲ್ಲಿ ಒಬ್ಬ ಮಹಿಳೆಯು ಇಷ್ಟು ಪ್ರಬಲ ಯೋಧೆ ಆಗ್ಬಹುದು ಅಂತ ಅವರು ಇಡೀ ಜಗತ್ತಿಗೆ ತೋರಿಸ್ಕೊಟ್ರು. ಸರಿ, ಇವರೆಲ್ಲ ರಾಣಿಯರು. ಆದ್ರೆ ಧೈರ್ಯ ತೋರ್ಸೋಕೆ ಕಿರೀಟ ಬೇಕೇ ಬೇಕಾ? ಅಧಿಕಾರ ಇರ್ಲೇಬೇಕಾ? ಈ ಪ್ರಶ್ನೆಗೆ ಉತ್ತರವಾಗಿ ನಮ್ಮ ಮುಂದೆ ಬರುವ ಕಥೆ ಒನಕೆ ಓಬವ್ವಳದ್ದು. ನೋಡಿ, ಇವರ ತಲೆ ಮೇಲೆ ಕಿರೀಟ ಇರ್ಲಿಲ್ಲ, ಕೈಯಲ್ಲಿ ರಾಜದಂಡವೂ ಇರ್ಲಿಲ್ಲ. ಚಿತ್ರದುರ್ಗ ಕೋಟೆಯ ಒಬ್ಬ ಸಾಮಾನ್ಯ ಕಾವಲುಗಾರನ ಹೆಂಡತಿ ಅಷ್ಟೇ. ಆದ್ರೆ ಇವರ ಸಾಹಸ ಇದೆಯಲ್ಲ, ಅದು ಯಾವ ರಾಣಿಯ ಕಥೆಗೂ ಕಮ್ಮಿಯಿಲ್ಲ. ಹೈದರಾಲಿಯ ಸೈನಿಕರು ಕೋಟೆಯೊಳಗಿನ ಒಂದು ಸಣ್ಣ ಖಿಂಡಿಯ ಮೂಲಕ ಒಳಗೆ ಬರೋಕೆ ಪ್ರಯತ್ನ ಮಾಡ್ತಾರೆ. ಆಗ ಅಲ್ಲಿ ಕಾವಲಿಗೆ ಇದ್ದದ್ದು ಒಬ್ರೇ. ಅವ್ರ ಕೈಲಿ ಬೇರೆ ಯಾವ ಅಸ್ತ್ರವೂ ಇಲ್ಲ, ಅಡಿಗೆ ಮನೆಗೆ ಬಳಸೋ ಒಂದು ಒನಕೆ ಬಿಟ್ಟು. ಅದೇ ಒನಕೆಯನ್ನೇ ಅಸ್ತ್ರ ಮಾಡ್ಕೊಂಡು ಆ ಕಿಂಡಿಯಿಂದ ಬಂದ ಒಬ್ಬೊಬ್ಬ ಸೈನಿಕನ ತಲೆಗೂ ಹೊಡೆದು ಅಲ್ಲೇ ಸಾಯಿಸ್ತಾರೆ. ಈ ಒಂದು ಘಟನೆ ಸಾಕು ಒಬ್ಬ ಸಾಮಾನ್ಯ ಮಹಿಳೆ ಕೂಡ ಇತಿಹಾಸದ ದಿಕ್ಕನ್ನೇ ಬದಲಿಸ್ಬಳ್ಳು ಅಂತ ಹೇಳೋಕೆ. ಸರಿ, ಇಲ್ಲಿವರೆಗೂ ನಾವು ನೋಡಿದ್ದು ಪೋರ್ಚುಗೀಸರು, ಮೊಘಲರು ಮತ್ತೆ ಸ್ಥಳೀಯ ರಾಜರ ವಿರುದ್ಧದ ಹೋರಾಟ. ಈಗ ಬ್ರಿಟಿಷರ ವಿರುದ್ಧ ನಡೆದ ಹೋರಾಟದ ಕಡೆಗೆ ನಮ್ಮ ಗಮನ ಹರಿಸೋಣ. ತನ್ನ ಜನರ ಶಕ್ತಿ ಮತ್ತೆ ಅದ್ಭುತವಾದ ಯುದ್ಧತಂತ್ರದಿಂದ ಬಲಿಷ್ಠ ಬ್ರಿಟಿಷ್ ಸೈನ್ಯವನ್ನೇ ನಡುಗಿಸಿದ ರಾಣಿಯ ಕಥೆಯಿದು. ಇವರೆಸರು ರಾಣಿ ವೆಲ್ಲು ನಾಚಿಯಾರ್. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ಆಕ್ರಮಣಕ್ಕೆ ನೇರವಾಗಿ ಸವಾಲು ಹಾಕಿ ನಿಂತ ದಕ್ಷಿಣ ಭಾರತದ ಮೊದಲ ರಾಣಿ ಇವರು. ಈ ಸಾಧನೆ ಇದೆಯಲ್ಲ, ಇದು ಇತಿಹಾಸದಲ್ಲಿ ಸುವರ್ಣಾಕ್ಷರಿಗಳಲ್ಲಿ ಬರೆದಿಡಬೇಕಾದದ್ದು. ಯಾಕಂದ್ರೆ ಬ್ರಿಟಿಷರನ್ನ ಯುದ್ಧದಲ್ಲಿ ಸೋಲಿಸಿದ ಭಾರತದ ಮೊಟ್ಟ ಮೊದಲ ಮಹಿಳಾ ಆಡಳಿತಗಾರ್ತಿ ಅನ್ನೋ ಹೆಗ್ಗಳಿಕೆ ರಾಣಿ ವೇಲು ನಾಚಿಯಾರವರದ್ದು. ಇದೇನು ಸಾಮಾನ್ಯ ಗೆಲುವಲ್ಲ, ಇದೊಂದು ಐತಿಹಾಸಿಕ ವಿಜಯ. ಅವರ ಗೆಲುವಿನ ಹಿಂದಿದ್ದ ಯುದ್ಧತಂತ್ರವಂತೂ ಅದ್ಭುತ. ತಮ್ಮ ಪತಿಯ ಸಾವಿನ ಸೇಡು ತೀರಿಸ್ಕೊಳ್ಳೋಕೆ ವರ್ಷಗಳ ಕಾಲ ಸಿದ್ಧತೆ ಮಾಡ್ಕೊಂಡ್ರು. ಮೊದಲು ಬ್ರಿಟಿಷರ ಶಸ್ತ್ರಾಸ್ತ್ರಗಳು ಎಂದಿದ್ದಾವೆ ಅಂತ ಪತ್ತೆ ಮಾಡಿದ್ರು. ಆಮೇಲೆ ತಮ್ಮ ನಂಬಿಕೆಸ್ಥ ಸೇನಾಪತಿ ಕುಯ್ಲಿಯ ಮೂಲಕ ಆತ್ಮಾಹುತಿ ದಳವನ್ನೇ ಬಳಸಿ ಆ ಇಡೀ ಶಸ್ತ್ರಾಗಾರವನ್ನೇ ಸ್ಫೋಟಿಸ್ಬಿಟ್ರು. ಆ ಗಂಧಲ ಗಡಿಬಿಡಿಯಲ್ಲೇ ದಾಳಿ ಮಾಡಿ ತಮ್ಮ ರಾಜ್ಯವನ್ನ ಮರಳಿಗೆದ್ರು. ಭಾರತದ ಇತಿಹಾಸದಲ್ಲಿ ಇಂಥ ಒಂದು ಯುದ್ಧತಂತ್ರ ಸಿಗೋದು ತುಂಬಾನೇ ಅಪರೂಪ. ಹಾಗಿದ್ರೆ ಬನ್ನಿ ನಮ್ಮ ಈ ಕಥಾಮಾಲೆಯ ಕೊನೆಯ ವೀರವನಿತೆಯ ಪರಿಚಯ ಮಾಡಿಕೊಳ್ಳೋಣ.
ಭಾರತದ ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ಅಂತ ಏನ್ ಕರಿತೀವೋ ಅದಕ್ಕೆ ಸ್ಫೂರ್ತಿಯ ಕಿಡಿಯಾದ ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ನೇರವಾಗಿ ಸವಾಲ್ ಹಾಕಿದ ಧೀರ ಮಹಿಳೆಯ ಕಥೆ ಇದು. ಇವರು ಬೇರಾರೂ ಅಲ್ಲ, ನಮ್ಮೆಲ್ಲರ ಹೆಮ್ಮೆಯ ಕಿತ್ತೂರಿನ ರಾಣಿ ಚೆನ್ನಮ್ಮ. ಬ್ರಿಟಿಷರು ತಂದಿದ್ದ ಆ ಕುಖ್ಯಾತ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ಕಾನೂನನ್ನ ಒಪ್ಪಲ್ಲ ಅಂತ ತಿರಸ್ಕರಿಸಿ ತಮ್ಮ ರಾಜ್ಯದ ಸ್ವಾಭಿಮಾನಕ್ಕೋಸ್ಕರ ಹೋರಾಡಿದವರು. ಒಂದು ವಿಷಯ ಯೋಚನೆ ಮಾಡಿ, 1857ರ ಸಿಪಾಯಿ ದಂಗೆಗಿಂತ ಸುಮಾರು 30 ವರ್ಷಗಳ ಮುಂಚೆಯೇ, ಅಂದ್ರೆ 1824ರಲ್ಲೇ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಯುದ್ಧ ಘೋಷಣೆ ಮಾಡಿದ್ರು. ಅವರು ಸೆರೆಮನೆವಾಸ ಅನುಭವಿಸಿದ್ರು, ಕಷ್ಟಪಟ್ರು, ಆದರೆ ಅವರೊಳಗಿನ ಹೋರಾಟದ ಕಿಚ್ಚು ಮಾತ್ರ ಆರಲೇ ಇಲ್ಲ. ಇದೇ ಕಾರಣಕ್ಕೆ ಅವರನ್ನ ಭಾರತದ ಸ್ವಾತಂತ್ರ್ಯ ಹೋರಾಟದ ಮೊದಲ ಕಿಡಿ ಅಂತ ಇವತ್ತಿಗೂ ಗೌರವದಿಂದ ನೆನೆಯೋದು. ರಾಣಿ ಅಬ್ಬಕ್ಕ, ಕೆಳದಿ ಚೆನ್ನಮ್ಮ, ಒನಕೆ ಓಬವ್ವ, ವೇಲು ನಾಚಿಯಾರ್ ಮತ್ತು ಕಿತ್ತೂರು ಚೆನ್ನಮ್ಮ, ಈ 5 ಜನರ ಅದ್ಭುತ ಕಥೆಗಳನ್ನ ಕೇಳಿದ್ವಿ. ಇವೆಲ್ಲ ಸೇರಿ ನಮ್ಗೆಲ್ಲರಿಗೂ ಒಂದು ಬಹಳ ಮುಖ್ಯವಾದ ಪಾಠ ಹೇಳುತ್ತೆ. ಕೊನೆಗೆ ಈ ಎಲ್ಲಾ ವೀರ ಮಹಿಳೆಯರ ಜೀವನ ನಮ್ಗೆ ಹೇಳೋದು ಒಂದೇ ವಿಷಯ: ಧೈರ್ಯಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ. ಹಾಗೇನೆ ಸ್ವಾತಂತ್ರ್ಯಕ್ಕೆ ಬೆಲೆ ಕಟ್ಟೋಕಾಗಲ್ಲ, ಅದನ್ನ ಯಾವುದೇ ಬೆಲೆ ಕೊಟ್ಟಾದ್ರೂ ಕಾಪಾಡ್ಕೊಳ್ಬೇಕು. ಈ ಕಥೆಗಳು ನಿಜಕ್ಕೂ ನಮ್ಮ ಇತಿಹಾಸದ ಹೆಮ್ಮೆ, ನಮ್ಮ ಭವಿಷ್ಯಕ್ಕೆ ಒಂದು ದೊಡ್ಡ ಸ್ಫೂರ್ತಿ. ಹಾಗಿದ್ರೆ ಈ ಒಂದು ಪ್ರಶ್ನೆಯೊಂದಿಗೆ ಇವತ್ತಿನ ಈ ಕಥನವನ್ನ ಮುಗಿಸೋಣ. ನಮ್ಮದೇ ಇತಿಹಾಸದಲ್ಲಿ ನಮ್ಮ ಸುತ್ತಮುತ್ತ ಹೀಗೆ ಮರೆತು ಹೋದ, ಇನ್ನೂ ಬೆಳಕಿಗೆ ಬರದ ಧೈರ್ಯದ ಕಥೆಗಳು ಇನ್ಯಾವುದೆಲ್ಲ ಇರಬಹುದು. ಅವುಗಳನ್ನ ಹುಡುಕೋ, ತಿಳ್ಕೊಳ್ಳೋ ಪ್ರಯತ್ನ ನಮ್ಮಿಂದ ಆಗ್ಬೇಕಿದೆ ಅಲ್ವಾ?